ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜುಲೈ 6ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ. ಜುಲೈ 8ರಂದು ಬೆಳಗ್ಗೆ 10 ಗಂಟೆಗೆ ಲಾ ಎಕ್ಸಲೆನ್ಸ್ನ ವತಿಯಿಂದ ಲಾ ಎಕ್ಸ್ ದೃಷ್ಟಿಕೋನ ಅನ್ನುವಂಥ ಒಂದು ಫ್ರೀ ಓರಿಯೆಂಟೇಷನ್ ಸೆಷನ್ ಅನ್ನ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮೋಡ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯವಿರುವಂತೆ ಈ ಒಂದು ಸೆಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಸೆಷನ್ ಅನ್ನು ನೀವು ಈ ಎರಡೂ ಮೋಡ್ಸ್ಗಳಲ್ಲಿ ಅಟೆಂಡ್ ಮಾಡಬಹುದಾಗತ್ತೆ. ಈ ಒಂದು ಸೆಷನ್ ಮುಖಾಂತರವಾಗಿ ನಿಮಗೆ ಈ ಸಂದರ್ಭದಲ್ಲಿ ಪ್ಯಾಂಡಮಿಕ್ನ ಈ ಲಾಕ್ಡೌನ್ ಈ ಎಲ್ಲ ಗೊಂದಲಗಳ ನಡುವೆ ಯಾವ ರೀತಿಯಾಗಿ UPSCಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕು, ನೀವು ಹೊಸದಾಗಿ ಏನಾದರೂ ಒಂದು ವೇಳೆ ಪ್ರಿಪರೇಷನ್ ಅನ್ನ ಪ್ರಾರಂಭ ಮಾಡ್ತಿದ್ರೆ ಯಾವ ರೀತಿಯಾಗಿ ನೀವು ಯಾವ ಪುಸ್ತಕದೊಂದಿಗೆ ಇದನ್ನ ಅಭ್ಯಾಸವನ್ನ ಪ್ರಾರಂಭ ಮಾಡಬೇಕು, ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ಗಳು ಈ ಪ್ರಿಪರೇಷನ್ ಕುರಿತಾಗಿ ಇದ್ರೆ ಈ ಫ್ರೀ ಓರಿಯೆಂಟೇಷನ್ ಮುಖಾಂತರವಾಗಿ ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡಿಬಹುದಾಗತ್ತೆ. ಇದರ ಹೆಚ್ಚಿನ ಉಪಯೋಗವನ್ನ ಪಡ್ಕೊಳ್ಳೋದಕ್ಕೆ ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನೀಡಿರ್ತಕ್ಕಂಥ ನಮ್ಮ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ಟ್ರೈಬಲ್ ರೈಟ್ಸ್ ಆಕ್ಟಿವಿಸ್ಟ್ ಫಾದರ್ ಸ್ಟ್ಯಾನ್ ಸ್ವಾಮಿ ಡೈಸ್ ಇನ್ ಮುಂಬೈ ಹಾಸ್ಪಿಟಲ್ ಅನ್ನುವಂಥದ್ದು. 84 ವರ್ಷದ ವಯಸ್ಸಿನವರಾಗಿದ್ದಂಥ ಸ್ಟ್ಯಾನ್ ಸ್ವಾಮಿ ಅವರು ಮುಂಬೈನ ಹಾಸ್ಪಿಟಲ್ನಲ್ಲಿ ನಿನ್ನೆ ಸಾವಿಗೀಡಾಗಿದ್ದಾರೆ. ಇವರು ಟ್ರೈಬಲ್ ರೈಟ್ಸ್ ಆಕ್ಟಿವಿಸ್ಟ್ ಆಗಿದ್ರು. ಹಾಗಾಗಿ KPSCಯಲ್ಲಿ ನೇರವಾದಂಥ ಒಂದು ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಇತ್ತೀಚೆಗೆ ನಿಧನರಾದಂಥ ಸ್ಟ್ಯಾನ್ ಸ್ವಾಮಿ ಅವರು ಯಾವ ಒಂದು ಕ್ಷೇತ್ರಕ್ಕೆ ಅಥವಾ ಯಾವ ಒಂದು ರಂಗಕ್ಕೆ ಸಂಬಂಧಪಟ್ಟವರಾಗಿದ್ರು ಅಂತ ಹೇಳಿ, ಅಥವಾ ಈ ಕೆಳಗಿನವರಲ್ಲಿ ಯಾರು ಟ್ರೈಬಲ್ ರೈಟ್ ಆಕ್ಟಿವಿಸ್ಟ್ ಆಗಿರ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೇಳೋದಾಗಿರ್ಬೋದು. ಈ ರೀತಿಯ ಪ್ರಶ್ನೆಗಳನ್ನ KPSC ಪರೀಕ್ಷೆಗಳಲ್ಲಿ ನಾವು ಕಾಣಬಹುದಾಗಿರುತ್ತೆ. ಈಗಾಗಲೇ KPSCಯ ಹಲವಾರು ಪರೀಕ್ಷೆಗಳಲ್ಲಿ PSI ಆಗಿರ್ಬೋದು, FDA ಆಗಿರ್ಬೋದು, SDA ಆಗಿರ್ಬೋದು, ಯಾವುದೇ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ನಿಧನರಾಗಿದ್ದಂಥ ಪರ್ಸನ್ಸ್ನ ಬಗ್ಗೆ ಮಾಹಿತಿಯನ್ನ ಪ್ರಶ್ನೆಗಳನ್ನ ಕೇಳುವಂಥದ್ದು, ಅವರು ಸಂಬಂಧಪಟ್ಟಂತ ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಅಥವಾ ಅವರು ನೀಡಿದಂತ ಕೊಡುಗೆಗಳ ಬಗ್ಗೆ ಆಗಿರ್ಬೋದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಇವರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಟ್ರೈಬಲ್ ರೈಟ್ ಆಕ್ಟಿವಿಸ್ಟ್ ಆಗಿದ್ದಂತ ಈ ಸ್ಟ್ಯಾನ್ ಸ್ವಾಮಿ ಅವರು ಆದಿವಾಸಿ ಕಮ್ಯುನಿಟಿಯವರನ್ನೇ ಸೋಲ್ ಮೆಂಬರ್ಸ್ ಆಗಿ ಸೋಲಿ ಎಲ್ಲ ಸದಸ್ಯರನ್ನ ಆದಿವಾಸಿ ಕಮ್ಯುನಿಟಿಯಿಂದನೇ ಆಯ್ಕೆ ಮಾಡಿಕೊಂಡು ಟ್ರೈಬ್ಸ್ ಅಡ್ವೈಸರಿ ಕೌನ್ಸಿಲ್ ಅನ್ನ ಸೆಟಪ್ ಮಾಡದ ವಿಚಾರವಾಗಿ ಇದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 5th ಶೆಡ್ಯೂಲ್ ಮಾತನಾಡುತ್ತೆ. ಇದರ ನಾನ್ ಇಂಪ್ಲಿಮೆಂಟೇಷನ್ ವಿಚಾರವಾಗಿ ಕ್ವೆಶನ್ ಮಾಡಿದಂತ ಒಬ್ಬ ವ್ಯಕ್ತಿ ಕೂಡ ಇವರು ಆಗಿದ್ರು. ಇವರನ್ನ ಭೀಮಾ ಕೋರೆಗಾಂವ್ ವೈಲೆನ್ಸ್ ಕೇಸ್ನಲ್ಲಿ ಅರೆಸ್ಟ್ ಕೂಡ ಮಾಡಲಾಗಿತ್ತು, ಅಕ್ಯೂಸ್ಡ್ ಅಂತ ಗುರುತಿಸಲಾಗಿತ್ತು. ಇವರ ಬಗೆಗೆ ಇಷ್ಟಾದ್ರೂ ಕೂಡ ಮಾಹಿತಿ ತಿಳಿದಿರಬೇಕಾಗುತ್ತೆ. KPSCಯ ಪರೀಕ್ಷೆಗಳಲ್ಲಿ ಇವರ ಬಗೆಗಿನ ಪ್ರಶ್ನೆಗಳು ಬಂದ್ರೂ ಬರಬಹುದು. ಮುಂದಿನ ಆರ್ಟಿಕಲ್, CBSE ಟು ಕಟ್ ಸಿಲೆಬಸ್ ಹೋಲ್ಡ್ ಬೋರ್ಡ್ ಎಕ್ಸಾಮ್ಸ್ ಇನ್ ನವೆಂಬರ್ ಅಂಡ್ ಏಪ್ರಿಲ್ ಅನ್ನುವಂಥದ್ದು. CBSE ಸೆಂಟ್ರಲ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಅವರು ಇನ್ನು ಮುಂದೆ ಸಿಲೆಬಸ್ ಅನ್ನ ಕಟ್ ಮಾಡಿ ವರ್ಷದಲ್ಲಿ 2 ಬಾರಿ ಎಕ್ಸಾಮ್ಸ್ ಗಳನ್ನ ಇಟ್ಕೊಳ್ಳೋದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ನವೆಂಬರ್ ಡಿಸೆಂಬರ್ನ ಟೈಮ್ನಲ್ಲಿ ಒಂದು ಪರೀಕ್ಷೆ ಆದ್ರೆ ಮತ್ತೊಂದು ಪರೀಕ್ಷೆ ಮಾರ್ಚ್ ಮತ್ತು ಏಪ್ರಿಲ್ನ ಸಂದರ್ಭದಲ್ಲಿ ಅನ್ನುವಂಥದ್ದು. ಈ ರೀತಿಯ ನ್ಯೂ ಅಸೆಸ್ಮೆಂಟ್ ಸ್ಕೀಮ್ ಅನ್ನ ಕ್ಲಾಸ್ 10 ಮತ್ತು ಕ್ಲಾಸ್ 12 ನವರಿಗೆ ಈ ವರ್ಷ ತರಬೇಕು ಅನ್ನುವಂಥದ್ದನ್ನ ಈ ಒಂದು ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ನವೆಂಬರ್ ಡಿಸೆಂಬರ್ನ ಅವಧಿಯಲ್ಲಿ ನಡೆಯುವಂತಹ ಪರೀಕ್ಷೆಯನ್ನ 1.5 ಗಂಟೆಗಳಿಗೆ ಅಂತ ಹೇಳಿ ಮೀಸಲಿಟ್ಟು ಅಲ್ಲಿ MCQs ಗಳ ರೂಪದಲ್ಲಿ ಕ್ವೆಶನ್ಸ್ ಗಳನ್ನ ಕೇಳಲಾಗುತ್ತೆ. ಮಾರ್ಚ್ ಏಪ್ರಿಲ್ನ ಸಂದರ್ಭದಲ್ಲಿ ವೇರಿಯಸ್ ಕ್ವೆಶನ್ ಫಾರ್ಮ್ಯಾಟ್ಸ್ ಗಳಲ್ಲಿ ಕ್ವೆಶನ್ಸ್ ಗಳನ್ನ ಕೇಳಲಾಗುತ್ತೆ. 2 ಗಂಟೆಯ ಅವಧಿಯ ಪರೀಕ್ಷೆ ಅನ್ನುವಂಥದ್ದು ನಡೆಯುತ್ತೆ ಅಂತ ಹೇಳಿ ಸದ್ಯಕ್ಕೆ ಡಿಸ್ಕಸ್ ಮಾಡಲಾಗ್ತಾ ಇದೆ. ಒಟ್ಟಾರೆ ಸಿಲೆಬಸ್ ಅನ್ನ ಯಾವ ರೀತಿಯಾಗಿ ಕಳೆದ ವರ್ಷದಲ್ಲಿ ರ್ಯಾಷನಲೈಸ್ ಮಾಡಿ 30% ಸಿಲೆಬಸ್ ಕಟ್ ಅನ್ನ ಏನ್ ಮಾಡಿದ್ರು, COVID-19 ನ ಹಿನ್ನೆಲೆಯಲ್ಲಿ, ಲಾಕ್ಡೌನ್ ನ ಹಿನ್ನೆಲೆಯಲ್ಲಿ, ಶಾಲಾ ಅವಧಿ ಕಡಿಮೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಸಿಲೆಬಸ್ ಕಟ್ ಮಾಡುವಂತ ಒಂದು ರ್ಯಾಷನಲೈಸ್ಡ್ ನಿರ್ಧಾರ ಏನಿತ್ತು, ಈ ರೀತಿಯ ಸಿಲೆಬಸ್ ಕಟ್ ಅನ್ನ ಮುಂದೆ ಈಗ ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಮತ್ತು ಮಾರ್ಚ್ ಏಪ್ರಿಲ್ನ ಟೈಮ್ನಲ್ಲಿ 2 ಬಾರಿ ಪರೀಕ್ಷೆಗಳನ್ನ ನಡೆಸೋದ್ರಿಂದ ಈಗಲೂ ಕೂಡ ಅಲ್ಲಿ ಸಿಲೆಬಸ್ ಕಟ್ನ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. ಒಟ್ಟಾರೆ CBSE ಸಿಲೆಬಸ್ ಅನ್ನ ಕಡಿಮೆ ಮಾಡೋದ್ರ ಬಗ್ಗೆ ಮತ್ತೆ ನವೆಂಬರ್ ಡಿಸೆಂಬರ್ ಮಾರ್ಚ್ ಏಪ್ರಿಲ್ ಈ ಎರಡೆರಡು ಅವಧಿಯಲ್ಲಿ ಎಕ್ಸಾಮ್ಸ್ ಗಳನ್ನ ನಡೆಸೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇರ್ತಕ್ಕಂಥದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನ್ಯೂ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೇಳಿ ಇದನ್ನ ಕ್ಲಾಸ್ 10 ಮತ್ತು ಕ್ಲಾಸ್ 12 ನವರಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈ ಪರೀಕ್ಷೆಗಳ ರಿಸಲ್ಟ್ಸ್ ಗಳ ಸಂದರ್ಭದಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ಸ್ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಮತ್ತೆ ಪ್ರಾಜೆಕ್ಟ್ ವರ್ಕ್ ಇವುಗಳ ಮಾರ್ಕ್ಸ್ ಗಳ ಫೇರ್ ಡಿಸ್ಟ್ರಿಬ್ಯೂಷನ್ ಆಗಲಿ ಅನ್ನೋದನ್ನ ಎನ್ಶೂರ್ ಮಾಡೋದಕ್ಕೆ ಅಂತ ಹೇಳಿ ಗೈಡ್ಲೈನ್ಸ್ ಗಳನ್ನು ಕೂಡ ಇನ್ನೇನು ರಿಲೀಸ್ ಮಾಡಲಿದ್ದಾರೆ. ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಅಗಸ್ಟ್ ದಟ್ ಸೆಕ್ಷನ್ 66A ಆಫ್ IT ಆಕ್ಟ್ ಈಸ್ ಸ್ಟಿಲ್ ಯೂಸ್ಡ್ ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಕೂಡ ಈಗ ಒಂದು ರೀತಿಯಾದಂಥ ಗಾಬರಿ ಶಾಕ್ ಆಗಿರ್ತಕ್ಕಂಥದ್ದು. ಸೆಕ್ಷನ್ 66A ಆಫ್ IT ಆಕ್ಟ್ 2000ನೇ ಇಸ್ವಿಯಲ್ಲಿ ಬಂದಂತ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟಿನ ಸೆಕ್ಷನ್ 66A ಅನ್ನ ಈಗಾಗಲೇ ಕಳೆದ 6 ವರ್ಷಗಳ ಹಿಂದೆಯೇ ಈ ಒಂದು ಆಕ್ಟ್ ಅನ್ನ ಸ್ಟಕ್ ಡೌನ್ ಮಾಡುವಂತ ಒಂದು ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಹೊರಹಾಕಿತ್ತು. ಶ್ರೇಯಾ ಸಿಂಗಲ್ ಜಡ್ಜ್ಮೆಂಟ್ ನಲ್ಲಿ ಜಸ್ಟಿಸ್ ರೋಹಿಂಟನ್ ನಾರಿಮನ್ ಅವರು 2015ರಲ್ಲಿ ಈ ಸೆಕ್ಷನ್ 66A ಆಫ್ IT ಆಕ್ಟ್ ಅನ್ನುವಂಥದ್ದು ವೇಗಂಡ್
ಆರ್ಬಿಟ್ರರಿ ಆಗಿರುವಂತ ಕಾರಣದಿಂದ ಈ ಒಂದು ಸೆಕ್ಷನ್ ಅನ್ನ ಸ್ಟ್ರಕ್ ಡೌನ್ ಮಾಡ್ತಿದ್ದೇವೆ ಅನ್ನುವಂತ ಒಂದು ಆರ್ಡರ್ ಅನ್ನ ಹೊರತಂದಿದ್ರು. ಈ ನಿರ್ಧಾರ ಹೊರ ಬಂದಿದ್ದು ಕೂಡ ಈಗಲೂ ಕೂಡ ಈಗಾಗಲೇ 6 ವರ್ಷಗಳು ಕಳೆದಿದ್ರು ಕೂಡ ಸೆಕ್ಷನ್ 66A ಆಫ್ ಐಟಿ ಆಕ್ಟ್ ಅನ್ನುವಂಥದ್ದು ಈಗಲೂ ಕೂಡ ಬಳಕೆ ಆಗ್ತಿದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ದೊರಕಿದೆ. ಐಟಿ ಆಕ್ಟ್ ನ ಅಡಿಯಲ್ಲಿ ಯಾವುದೇ ಕೇಸಸ್ ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ಸ್ ಗಳು ಯಾವುದೇ ಒಂದು ಕೇಸನ್ನ ರಿಜಿಸ್ಟರ್ ಮಾಡ್ತಾ ಇದ್ರೆ ಈ ಸೆಕ್ಷನ್ ಅನ್ನ ಮೈನ್ ಟೆಕ್ಸ್ಟ್ ನಲ್ಲಿ ಇರುವುದನ್ನ ಮಾತ್ರವೇ ಗಮನಿಸ್ತಾ ಇದ್ದಾರೆ. ಆದ್ರೆ ಕೆಳಗಿನ ಫುಟ್ ನೋಟ್ ನಲ್ಲಿ ಈ ಒಂದು ಸೆಕ್ಷನ್ ಅನ್ನ ಸ್ಟ್ರಕ್ ಡೌನ್ ಮಾಡಲಾಗಿದೆ ಅಂತ ಹೇಳಿ ಬರ್ದಿರೋ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ಈ ಪ್ರಾಬ್ಲಮ್ ನಿಂದಾಗಿ ಈಗ ಈ ಒಂದು ಸೆಕ್ಷನ್ ಅನ್ನ ಸ್ಟ್ರಕ್ ಡೌನ್ ಮಾಡಿ 6 ವರ್ಷಗಳೇ ಕಳೆದಿದ್ರು ಕೂಡ ಈ ಒಂದು ಸೆಕ್ಷನ್ ಅನ್ನುವಂಥದ್ದು ಇನ್ನೂ ಕೂಡ ಬಳಕೆ ಆಗ್ತಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಶಾಕ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಏನಿದು ಸ್ಟೇಟ್ ಆಫ್ ಅಫೇರ್ಸ್ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಶಾಕಿಂಗ್ ಆಗಿದೆ, ಡಿಸ್ಟ್ರೆಸ್ಸಿಂಗ್ ಆಗಿದೆ, ಟೆರಿಬಲ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ಮುಂಬರುವಂತ ದಿನಗಳಲ್ಲಿ ಈ ಸೆಕ್ಷನ್ ಬಳಕೆ ಆಗದಂತೆ ಅವರಿಗೆ ಮಾಹಿತಿಯನ್ನು ತಲುಪಿಸಬೇಕು ಅನ್ನುವಂಥದ್ರ ಕಡೆಗೆ ಸುಪ್ರೀಂ ಕೋರ್ಟೇ ಗಮನ ಹರಿಸೋದ್ರ ಬಗ್ಗೆ ಕೂಡ ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು NGO ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನುವಂಥ PUCL ಅನ್ನುವಂಥ ಒಂದು NGO ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಥವಾ ಎನಿ ಅದರ್ ಏಜೆನ್ಸಿಯಲ್ಲಿ ಇದರ ಕುರಿತಾಗಿ ಈ ಸೆಕ್ಷನ್ 66A ನ ಅಡಿಯಲ್ಲಿ ಎಷ್ಟು ಕೇಸಸ್ಗಳು ರಿಜಿಸ್ಟರ್ ಆಗಿದೆ, FIRಸ್ಗಳು ರಿಜಿಸ್ಟರ್ ಆಗಿದೆ ಅನ್ನುವಂಥ ವಿಚಾರವಾಗಿ ಪೆಂಡಿಂಗ್ ಕೇಸಸ್ಗಳು ಹೈಕೋರ್ಟ್ಸ್ಗಳಲ್ಲಿ ಇನ್ನೂ ಕೂಡ ಎಷ್ಟಿದೆ ಅನ್ನುವಂಥ ವಿಚಾರವಾಗಿ ಮಾಹಿತಿಯನ್ನು ಕೇಳಿದ್ದಂಥದ್ದು. ಇದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಆಕ್ಟ್ ಸ್ಟ್ರಕ್ ಡೌನ್ ಆಗಿ 6 ವರ್ಷಗಳೇ ಕಳೆದಿವೆ, ಇನ್ನೂ ಕೂಡ ಈ ಆಕ್ಟ್ ಬಳಕೆಯಲ್ಲಿದೆ ಅಂತ ಅಂದ್ರೆ ಅದು ಡಿಸ್ಟ್ರೆಸ್ಸಿಂಗ್, ಶಾಕಿಂಗ್ ಮತ್ತು ಟೆರಿಬಲ್ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈ ಸೆಕ್ಷನ್ 66A ಸ್ಪಷ್ಟವಾಗಿ ಏನನ್ನ ತಿಳಿಸುತ್ತೆ ಅಂತ ನಾವು ನೋಡೋದಾದ್ರೆ ಸೆಕ್ಷನ್ 66A ಅನ್ನುವಂಥದ್ದು 3 years ಇಂಪ್ರಿಸನ್ಮೆಂಟ್ ಅನ್ನ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಮೆಸೇಜ್ ಅನ್ನುವಂಥದ್ದು ಅನಾಯನ್ಸ್ ಅನ್ನ ಅಥವಾ ಗ್ರಾಸ್ಲಿ ಅಫೆನ್ಸಿವ್ ಅಂತ ಹೇಳಿ ಅದು ಕಂಡು ಬಂದಿದೆ ಅಂತ ಅಂದ್ರೆ ಅಂಥ ಒಂದು ಸೋಷಿಯಲ್ ಮೀಡಿಯಾ ಮೆಸೇಜ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟವರಿಗೆ 3 ವರ್ಷಗಳ ಇಂಪ್ರಿಸನ್ಮೆಂಟ್ ಮಾಡುವಂತ ಒಂದು ಪನಿಷ್ಮೆಂಟ್ ಅನ್ನ ಈ ಸೆಕ್ಷನ್ 66A ಹೊಂದಿರತಕ್ಕಂಥದ್ದು. ಇದನ್ನ ಸ್ಟ್ರಕ್ ಡೌನ್ ಮಾಡಲಾಗಿತ್ತು. ಈ ಸೆಕ್ಷನ್ ಅನ್ನುವಂಥದ್ದು ವೇಗ್ ಮತ್ತು ಆರ್ಬಿಟ್ರರಿ ಆಗಿದೆ ಅನ್ನುವಂಥ ಕಾರಣದಿಂದ ಇದನ್ನ ಸ್ಟ್ರಕ್ ಡೌನ್ ಮಾಡಲಾಗಿದ್ದು ಕೂಡ ಈಗಲೂ ಬಳಕೆ ಆಗ್ತಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಈ ಐಟಿ ಆಕ್ಟ್ 2000ನೇ ಇಸ್ವಿಯ ಐಟಿ ಆಕ್ಟ್ ನ ಅಡಿಯಲ್ಲಿನ ಸೆಕ್ಷನ್ 87/2 ಅನ್ನುವಂಥದ್ದು ಇದರ ಅಡಿಯಲ್ಲಿ ಈಗ ಹೊಸದಾದಂತ ರೂಲ್ಸ್ ಗಳು ಫ್ರೇಮ್ ಆಗಿರ್ತಕ್ಕಂಥದ್ದು. ಐಟಿ ರೂಲ್ಸ್ 2021 ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಫ್ರೇಮ್ ಮಾಡಲಾಗಿದೆ ಅಂದಾಗ ಐಟಿ ಆಕ್ಟ್ 2000ನೇ ಇಸ್ವಿಯಲ್ಲಿರ್ತಕ್ಕಂಥ ಸೆಕ್ಷನ್ 87 ಈ ರೀತಿಯ ರೂಲ್ಸ್ ಗಳನ್ನ ಫ್ರೇಮ್ ಮಾಡೋದಕ್ಕೆ ಒಂದು ಪವರ್ ಅನ್ನು ನೀಡಿರ್ತಕ್ಕಂಥ ಸೆಕ್ಷನ್ ಆಗಿದೆ. ಇದು ನಮಗೆ ಮಾಹಿತಿ ತಿಳಿದಿರಬೇಕಾಗುತ್ತೆ. ಇನ್ನ ಈ ಐಟಿ ಆಕ್ಟ್ ಅನ್ನುವಂಥದ್ದು ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ 2021ರಲ್ಲಿ ಬಂದಂಥದ್ದು OTT ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಬಂದಂತ ಒಂದು ಮುಖ್ಯವಾದಂತ ರೂಲ್ಸ್ ಗಳಾಗಿರ್ತಕ್ಕಂಥದ್ದು. 2000ನೇ ಇಸ್ವಿಯಲ್ಲಿ ಮೊದಲಿಗೆ ಐಟಿ ಆಕ್ಟ್ ಬಂದದರ ಉದ್ದೇಶ ಏನು ಅಂತ ಅಂದ್ರೆ ಯಾವುದೇ ಒಂದು ಕಂಪ್ಯೂಟರ್ ರಿಸೋರ್ಸಸ್ ಗಳ ಬಳಕೆ ಮಾಡ್ತಿರುವಾಗ ಅದರ ಕುರಿತಂತೆ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಗವರ್ನ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಆಕ್ಟ್ ಅನ್ನ 2000ನೇ ಇಸ್ವಿಯಲ್ಲಿ ತಗೊಂಡ್ ಬರ್ಲಾಯ್ತು. ಇದು ಎಲ್ಲ ಇಂಟರ್ಮೀಡಿಯರೀಸ್ ಗಳನ್ನ ಕವರ್ ಮಾಡುತ್ತೆ. ಇಂಟರ್ಮೀಡಿಯಟ್ಸ್ ಗಳಂದಾಗ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಗಳನ್ನ, ಕಂಪ್ಯೂಟರ್ ರಿಸೋರ್ಸಸ್ ಗಳನ್ನ ಬಳಕೆ ಮಾಡ್ಕೊಳ್ಳುವಂತ ಎಲ್ಲ ಇಂಟರ್ಮೀಡಿಯಟ್ಸ್ ಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಇಂಟರ್ಮೀಡಿಯಟ್ಸ್ ಅಂತ ಹೇಳಿ ಇದರ ಅಡಿಯಲ್ಲಿ ಗುರುತಿಸಲ್ಪಡ್ತಾರೆ. ಈ ರೀತಿಯ ಇಂಟರ್ಮೀಡಿಯರೀಸ್ ಗಳಿಗೆ ಅಂತ ಹೇಳಿ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡುವಂತ ಹಿನ್ನೆಲೆಯಲ್ಲಿ ಈ ವರ್ಷದಲ್ಲಿ ಐಟಿ ರೂಲ್ಸ್ 2021 ಹೊರತಂದಿರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಟ್ವಿಟರ್ ಫೇಲ್ ಟು ಕಂಪ್ಲೈ ವಿತ್ ಐಟಿ ರೂಲ್ಸ್ ಅಂತ ಹೇಳಿ ಕೇಂದ್ರ ಸರ್ಕಾರದವರು ತಿಳಿಸ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ನಾವೇನು ಡಿಸ್ಕಸ್ ಮಾಡಿದ್ವಿ ಐಟಿ ರೂಲ್ಸ್ 2021 ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ನಮಗೆ ಮಾಹಿತಿಯನ್ನು ನೀಡ್ತಾ ಇದೆ. ಇಲ್ಲಿ ಡೆಲ್ಲಿ ಹೈಕೋರ್ಟ್ ನಲ್ಲಿ ಐಟಿ ಮಿನಿಸ್ಟ್ರಿ ಅಫಿಡವಿಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವರು ಒಂದು ಅಫಿಡವಿಟ್ ಅನ್ನ ಡೆಲ್ಲಿ ಹೈಕೋರ್ಟ್ ನಲ್ಲಿ ಫೈಲ್ ಮಾಡಿದ್ದಾರೆ. ಮೈಕ್ರೋ ಬ್ಲಾಗಿಂಗ್ ಸೈಟ್ ಆಗಿರುವಂತಹ ಟ್ವಿಟರ್ ಹೊಸದಾಗಿ ಭಾರತದಲ್ಲಿ ತಂದಿರತಕ್ಕಂಥ ಇಂಡಿಯಾದ ಲಾ ಏನಿದೆ ಐಟಿ ರೂಲ್ಸ್ ಗಳು 2021 ಅಂತ ಹೇಳಿ ಇದನ್ನ ಕಂಪ್ಲೈ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳಿ ಈ ಕಾರಣದಿಂದ ಅದಕ್ಕೆ ಇಂಟರ್ಮೀಡಿಯರೀಸ್ಗೆ ಇರುವಂತ ಒಂದು ಇಮ್ಯುನಿಟಿ ಏನಿದೆ ಆ ಇಮ್ಯುನಿಟಿಯನ್ನ ಕಳ್ಕೊಳ್ಳುವಂತೆ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಮೈಟಿ ತನ್ನ ಅಫಿಡವಿಟ್ ನಲ್ಲಿ ಡಿಸ್ಪೈಟ್ 3 months ಟೈಮ್ ಅನ್ನ ನಾವು ಕೊಟ್ಟಿದ್ರು ಕೂಡ ಆಲ್ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಗಳಿಗೆ SSMIs ಅಂತ ಹೇಳಿ ಏನ್ ಗುರುತಿಸ್ತೇವೆ ಎಲ್ಲ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಗಳಿಗೆ ಹೊಸದಾದಂತ ಐಟಿ ರೂಲ್ಸ್ ನೊಟ್ಟಿಗೆ ಕಂಪ್ಲೈ ಮಾಡೋದಕ್ಕೆ ಅಂತ ಹೇಳಿ 3 ತಿಂಗಳ ಅವಧಿಯನ್ನ ನೀಡಲಾಗಿದೆ. ಈ 3 ತಿಂಗಳ ಅವಧಿಯನ್ನ ನೀಡಿದ್ರು ಕೂಡ ಟ್ವಿಟರ್ ಈ ರೂಲ್ಸ್ ನೊಟ್ಟಿಗೆ ಕಂಪ್ಲೈ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈಗ ಸೆಂಟರ್ನವರು ಡೆಲ್ಲಿ ಹೈಕೋರ್ಟ್ ನ ಬಳಿ ಒಂದು ಅಫಿಡವಿಟ್ ಅನ್ನ ಹೊತ್ತೊಯ್ದಿರ್ತಕ್ಕಂಥದ್ದು. ಇದಕ್ಕೆ ಉತ್ತರವಾಗಿ ಟ್ವಿಟರ್ ತಿಳಿಸ್ತಾ ಇದೆ ಇಂಟರಿಮ್ ರೆಸಿಡೆಂಟ್ ಗ್ರೀವೆನ್ಸ್ ಆಫೀಸರ್ ಅನ್ನ ಮತ್ತು ಇಂಟರಿಮ್ ನೋಡಲ್ ಕಾಂಟ್ಯಾಕ್ಟ್ ಪರ್ಸನ್ ಅನ್ನ ಈಗಾಗಲೇ ಪೊಸಿಷನ್ ಗೆ ನಾವು ಅಸೈನ್ ಮಾಡಿದ್ವಿ.
ಮಾಡಿದ್ವಿ. ಆದ್ರೆ ಅವರು ರಿಸೈನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಜೂನ್ ನಲ್ಲಿ ರಿಸೈನ್ ಮಾಡಿದ್ದಾರೆ. ಇದಕ್ಕೆ ಒಂದಷ್ಟು ಅವಧಿಯನ್ನ ನೀಡಿದ್ರೆ ನಾವು ಮತ್ತೆ ಆ ಒಂದು ಪೋಸ್ಟ್ ಅನ್ನ ಫಿಲ್ಅಪ್ ಮಾಡ್ತೇವೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಐಟಿ ರೂಲ್ಸ್ 2021 ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಈಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ಮತ್ತು ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಸ್ ಗಳನ್ನ, OTT ಪ್ಲಾಟ್ಫಾರ್ಮ್ಸ್ ಗಳನ್ನ ಮತ್ತು ಡಿಜಿಟಲ್ ನ್ಯೂಸ್ ಅನ್ನ ಇವುಗಳನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಬಂದಂತದ್ದು ಈ ಐಟಿ ರೂಲ್ಸ್ 2021. ಇದನ್ನ ಐಟಿ ಆಕ್ಟ್ 2000ನೇ ಇಸ್ವಿಯ ಸೆಕ್ಷನ್ 87/2 ಇದರ ಅಡಿಯಲ್ಲಿ ಈ ಒಂದು ರೂಲ್ಸ್ ಗಳನ್ನ ಫ್ರೇಮ್ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ವೇಳೆ ಈ ಐಟಿ ರೂಲ್ಸ್ ನ ಅಡಿಯಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಗಳಿಗೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಗಳಾಗಿರ್ಬೋದು, ಅವು ಕಂಪ್ಲೈ ಮಾಡಲಿಲ್ಲ ಅಂತ ಅಂದ್ರೆ ಆ ಒಂದು ಪ್ಲಾಟ್ಫಾರ್ಮ್ಸ್ ಗಳಿಗೆ ಇರುವಂತ ಸೇಫ್ ಹಾರ್ಬರ್ ಪ್ರಾವಿಷನ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅವುಗಳಿಗೆ ಅಪ್ಲೈ ಆಗೋದಿಲ್ಲ ಅನ್ನುವಂತ ಒಂದು ಪ್ರಾವಿಷನ್ ಅನ್ನ ನಾವು ಕಾಣಬಹುದಾಗತ್ತೆ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಎನಿ ಕಂಟೆಂಟ್ ಅನ್ನುವಂಥದ್ದು ಪೋಸ್ಟ್ ಆದ್ರೆ ಆ ಕಂಟೆಂಟ್ ನ ವಿರುದ್ಧವಾಗಿ ಲೀಗಲ್ ಪ್ರಾಸಿಕ್ಯೂಷನ್ ಅನ್ನ ಆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫೇಸ್ ಮಾಡಬೇಕಾದಂತ ಸನ್ನಿವೇಶ ಬರದ ರೀತಿಯಲ್ಲಿ ಅವುಗಳಿಗೆ ಇಮ್ಯುನಿಟಿಯನ್ನ ನೀಡುವಂತ ಒಂದು ಪ್ರಾವಿಷನ್ ಈ ಸೇಫ್ ಹಾರ್ಬರ್ ಪ್ರಾವಿಷನ್ ಆಗಿರುತ್ತೆ. ಆದ್ರೆ ಇತ್ತೀಚೆಗೆ ಬಂದಂತ ಹೊಸ ಐಟಿ ರೂಲ್ಸ್ ಗಳಿಗೆ ಏನಾದ್ರೂ ಅವರು ಡಿಲಿಜೆನ್ಸ್ ಅನ್ನ ತೋರಿಸ್ಲಿಲ್ಲ ಅಂತ ಅಂದ್ರೆ, ಅವುಗಳಿಗೆ ಕಂಪ್ಲೇಂಟ್ಸ್ ಅನ್ನ ತೋರಿಸ್ಲಿಲ್ಲ ಅಂತ ಅಂದ್ರೆ ಆಗ ಅವರಿಗೆ ಈ ಸೇಫ್ ಹಾರ್ಬರ್ ಪ್ರಾವಿಷನ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿತ್ತು. ಹಾಗಾದ್ರೆ ಈ ಸೇಫ್ ಹಾರ್ಬರ್ ಪ್ರಾವಿಷನ್ ಅನ್ನ ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಡಿಫೈನ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಫೇಶಿಯಲ್ ರೆಕಗ್ನಿಷನ್ ಯೂಸ್ ಟು ವೆರಿಫೈ ಜಾಬ್ ಬೆನಿಫಿಷಿಯರೀಸ್ ಅಂತ ಹೇಳಿ ಗವರ್ಮೆಂಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ 1 ಡೋಸ್ ಆಫ್ ವ್ಯಾಕ್ಸಿನ್ಸ್ ಗಳನ್ನ ಪಡ್ಕೊಂಡಿದ್ದಾರೆ, ಅವರಿಗೆ 2nd ಡೋಸ್ ಆಫ್ ವ್ಯಾಕ್ಸಿನ್ಸ್ ಅನ್ನ ನೀಡುವಂತ ಸಂದರ್ಭದಲ್ಲಾಗಿರ್ಬೋದು ಅಥವಾ ಒಟ್ಟಾರೆ ವ್ಯಾಕ್ಸಿನೇಷನ್ ಪ್ರೋಸೆಸ್ ನಲ್ಲಿ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ನವರು ತಿಳಿಸಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ಲೆಜಿಸ್ಲೇಟಿವ್ ಅಥವಾ ಲೀಗಲ್ ಆರ್ಡರ್ ಅನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿರುವಂತದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನೋ ಲೀಗಲ್ ಆರ್ಡರ್ ಫಾರ್ ಯೂಸ್ ಆಫ್ ದಿಸ್ ಟೆಕ್ನಾಲಜಿ ಅಂತ ಹೇಳಿ ಒಂದು RTI ರೆಸ್ಪಾನ್ಸ್ ಕೂಡ ದೊರೆತಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಇದನ್ನ ಈಗಾಗಲೇ ಸಾಕಷ್ಟು ಡೆವಲಪ್ಡ್ ಕಂಟ್ರೀಸ್ ಗಳಲ್ಲಿ ಯುರೋಪಿಯನ್ ಯೂನಿಯನ್ ನಲ್ಲಿ ಬಳಕೆ ಮಾಡ್ತಿರ್ತಕ್ಕಂಥದ್ದು. ಇನ್ನ ಇದರಿಂದಾಗಿ ಆಗ್ತಿರ್ತಕ್ಕಂಥ ನೆಗೆಟಿವ್ ಇಂಪ್ಯಾಕ್ಟ್ಸ್ ಗಳು ಕೂಡ ಸಾಕಷ್ಟಿವೆ. ಈ ಹಿನ್ನೆಲೆಯಲ್ಲಿ ಇದನ್ನ ಬಳಕೆ ಮಾಡಬೇಕಾ ಅಥವಾ ಎಷ್ಟರ ಮಟ್ಟಿಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಭಾರತದಲ್ಲಿ ಯಾವ ರೀತಿಯಾಗಿ ಈ ಒಂದು ಟೆಕ್ನಾಲಜಿಯನ್ನ ಬಳಕೆ ಮಾಡ್ತಿದ್ದಾರೆ ಅಂದಾಗ, ಏರ್ಪೋರ್ಟ್ಸ್ ಗಳಲ್ಲಿ ಮುಖ್ಯವಾಗಿ ಡೆಲ್ಲಿ ಏರ್ಪೋರ್ಟ್ ನಂತ ಏರ್ಪೋರ್ಟ್ಸ್ ಗಳಲ್ಲಿ ಡಿಜಿ ಯಾತ್ರಾ ಇನಿಷಿಯೇಟಿವ್ ನ ಮುಖಾಂತರವಾಗಿ ಈ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ತೆಲಂಗಾಣದಲ್ಲಿ 2020ರಲ್ಲಿ ನಡೆದಂತ ಎಲೆಕ್ಷನ್ ಅಲ್ಲೂ ಕೂಡ ತೆಲಂಗಾಣದ ಎಲೆಕ್ಷನ್ ಕಮಿಷನ್ ವೋಟರ್ ಇಂಪರ್ಸನೇಷನ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಸಿವಿಕ್ ಎಲೆಕ್ಷನ್ಸ್ ಗಳಲ್ಲಿ ಕೂಡ ಈ ಫೇಶಿಯಲ್ ರೆಕಗ್ನಿಷನ್ ಆಪ್ ಅನ್ನ ಪೈಲಟ್ ಪ್ರಾಜೆಕ್ಟ್ ನ ರೂಪದಲ್ಲಿ ಬಳಕೆ ಮಾಡ್ಕೊಂಡಿದ್ದಂಥದ್ದು. ಇನ್ನ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನಲ್ಲಿನ CCTNS ಕೂಡ ಇದನ್ನ ಕ್ರೈಮ್ ಪ್ರಿವೆನ್ಷನ್ಗೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಳುತ್ತೆ. ಆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಇದು ಇರ್ತಕ್ಕಂಥ ಒಂದು ಪಾಸಿಟಿವ್ಸ್ ಅಥವಾ ಅಡ್ವಾಂಟೇಜಸ್ ಅಂತಾನೆ ಕರಿಬಹುದಾಗುತ್ತೆ. ಇನ್ನ ಆಟೋಮ್ಯಾಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂತ ಹೇಳಿ AFRS ಅಂತ ಹೇಳಿ ಇದೊಂದು ಲಾರ್ಜ್ ಡೇಟಾಬೇಸ್ ಆಗಿರುತ್ತೆ. ಇಲ್ಲಿ ಸಾಕಷ್ಟು ಮಂದಿ ವ್ಯಕ್ತಿಗಳ ಫೇಸಸ್ ಅನ್ನ ನಾವು ಕಾಣಬಹುದಾಗುತ್ತೆ. ಇದು ಈ ಡೇಟಾಬೇಸ್ ನಲ್ಲಿ ಇರುತ್ತೆ. ಈ ಡೇಟಾಬೇಸ್ ನಲ್ಲಿ ಇರ್ತಕ್ಕಂಥ ಫೇಸಸ್ ಗಳನ್ನ ಯಾವುದೇ ಒಂದು ಕ್ರೈಮ್ ನಡೆದಂತ ಸ್ಥಳದಲ್ಲಿ ಅಲ್ಲಿನ CCTV ಫುಟೇಜ್ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಅಪರಾಧವನ್ನ ಮಾಡಿದ್ದಾನೆ ಅಂತ ಅಂದಾಗ ಆತನ ಫೇಸ್ ಅನ್ನ ಇಲ್ಲಿ ಆಟೋಮ್ಯಾಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಈ ಒಂದು ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಡೇಟಾಬೇಸ್ ನೊಟ್ಟಿಗೆ ಹೋಲಿಕೆ ಮಾಡಿ ನಂತರದಲ್ಲಿ ಆತನನ್ನ ಈಸಿಯಾಗಿ ಪತ್ತೆ ಹಚ್ಚುವಂತ ಕಾರ್ಯವನ್ನ ಇದರಿಂದಾಗಿ ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡುವಂತದ್ದು ಅಥವಾ ಆಗಿರ್ತಕ್ಕಂಥ ಕ್ರೈಮಿಗೆ ನ್ಯಾಯ ದೊರಕಿಸಿಕೊಡುವಂತದ್ದು ಈ ಕೆಲಸಗಳನ್ನ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ಳಲಾಗ್ತಿದೆ ಈಗಾಗಲೇ ಸಾಕಷ್ಟು ಕಂಟ್ರೀಸ್ ಗಳಲ್ಲಿ. ಇದಕ್ಕೆ 75% ನಷ್ಟು ಸಕ್ಸೆಸ್ ರೇಟ್ ಅನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಆದ್ರೆ ಇಲ್ಲಿ ಈ ಒಂದು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ರೈಟ್ ಟು ಪ್ರೈವಸಿಯ ಇಶ್ಯೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆರ್ಟಿಕಲ್ ನಲ್ಲಿ ನಮಗೆ ತಿಳಿಸ್ತಾ ಇರ್ತಕ್ಕಂಥ ಫೇಶಿಯಲ್ ರೆಕಗ್ನಿಷನ್ ಅಥೆಂಟಿಕೇಶನ್ ಅನ್ನುವಂಥದ್ದು ಆಧಾರ್ ಅಥೆಂಟಿಕೇಶನ್ ಅಲ್ಲಿ ಬಳಕೆ ಮಾಡುವಂತ ಒನ್ ಆಫ್ ದಿ ಮೆಥಡ್ಸ್ ಕೂಡ ಆಗಿದೆ. ಈಗಾಗಲೇ ಆನ್ಲೈನ್ ವೆರಿಫಿಕೇಶನ್ ಆಫ್ ಬೆನಿಫಿಷಿಯರೀಸ್ ಗಳನ್ನ ಆಧಾರ್ ಅಥೆಂಟಿಕೇಶನ್ ನ ವಿಚಾರದಲ್ಲಿ ಮಾಡುವಾಗ ಪ್ರಯರ್ ಟು COVID-19 ವ್ಯಾಕ್ಸಿನೇಷನ್ ನ ವಿಚಾರದಲ್ಲಿಯೇ ಈ ಫೇಶಿಯಲ್ ರೆಕಗ್ನಿಷನ್ ಅಥೆಂಟಿಕೇಶನ್ ಅನ್ನುವಂಥದ್ದು ನಡೀತಾ ಇತ್ತು. ಈಗ ಅದನ್ನೇ ಇದಕ್ಕೆ ಅಂದ್ರೆ ಫೇಶಿಯಲ್ ರೆಕಗ್ನಿಷನ್ ಅನ್ನ ಈ ಜಾಬ್ ಬೆನಿಫಿಷಿಯರೀಸ್ ನ ವಿಚಾರದಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ತಗೊಂಡಿದ್ದಂಥದ್ದು ಏನ್ ತಪ್ಪಲ್ಲ ಅನ್ನುವಂತೆ ಕೂಡ ಇಲ್ಲಿ ರೆಸ್ಪಾನ್ಸ್ ಅನ್ನ ನೀಡಿರ್ತಕ್ಕಂಥದ್ದು. ಈ ಒಂದು ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ರೈಟ್ ಟು ಪ್ರೈವಸಿಯ ಅಡಿಯಲ್ಲಿ ಕೂಡ ಸಾಕಷ್ಟು ಗೊಂದಲಗಳನ್ನ ಈಡು ಮಾಡ್ತಾ ಇದೆ. ಹಾಗಾದ್ರೆ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ನಲ್ಲಿ ತಿಳಿಸಲಾಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಓವರ್ 1000 ಅಫ್ಘನ್ ಟ್ರೂಪ್ಸ್ ಫ್ಲೀ ಟು ತಜಿಕಿಸ್ತಾನ್ ಅನ್ನುವಂಥದ್ದು.
ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನ ನೆಲೆಯೂರಿಸಬೇಕು ಅಂತ ಹೇಳಿ ಯುಎಸ್ ತನ್ನ ಟ್ರೂಪ್ಸ್ ಗಳನ್ನ ಹಲವಾರು ವರ್ಷಗಳಿಂದ ಅಫ್ಘಾನಿಸ್ತಾನದಲ್ಲಿ ನೆಲೆಯೂರುವಂತೆ ಮಾಡಿದ್ದಂಥದ್ದು. ಈಗ ಯುಎಸ್ ತನ್ನ ಟ್ರೂಪ್ಸ್ ಗಳ ವಿತ್ಡ್ರಾವಲ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೆಪ್ಟೆಂಬರ್ಗೆ ಈ ಒಂದು ವಿತ್ಡ್ರಾವಲ್ ಅನ್ನ ಕಂಪ್ಲೀಟ್ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಕೂಡ ಹೊಂದಿರತಕ್ಕಂಥದ್ದು. ಆದ್ರೆ ಇಲ್ಲಿಂದ ವಿತ್ಡ್ರಾವಲ್ ಆಗೋದಕ್ಕೆ ಮುಂಚೆ ಈ ಒಂದು ಸ್ಥಾನದಲ್ಲಿ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಒಂದು ಶಾಂತಿಯನ್ನ ನೆಲೆಯೂರುವಂತೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದವರೊಟ್ಟಿಗೆ ಒಂದು ಮಾತುಕತೆಯನ್ನ ಮಾಡುವಂತ ಕಾರ್ಯವನ್ನ ಕೂಡ ಯುಎಸ್ ಮಾಡೋದಕ್ಕೆ ಮುಂದೆ ಬಂದಿತ್ತು. ಪೀಸ್ ಟಾಕ್ಸ್ ಗಳು ಕೂಡ ನಡೆದಿದ್ದಂಥದ್ದು. ಆದ್ರೆ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ ನಡುವಿನ ಯುದ್ಧ ಅನ್ನುವಂಥದ್ದು ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಅಲ್ಲಿ ಪೀಸ್ ಅನ್ನುವಂಥದ್ದು ಇನ್ನೂ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇಲ್ಲ. ಈಗ ಸಪ್ಲೈ ಲೈನ್ಸ್ ಗಳು ಸ್ಟ್ರೈನ್ ಆಗಿದೆ. ಅಫ್ಘಾನ್ ಫೋರ್ಸಸ್ ಗಳು ಈ ತಾಲಿಬಾನ್ ಆನ್ಸ್ಲಾಟ್ ನಿಂದಾಗಿ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಬೇಕಾಗಿ ಬಂದಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಅಫ್ಘಾನ್ ಫೋರ್ಸಸ್ ಗಳು ತಜಿಕಿಸ್ತಾನಕ್ಕೆ ಫ್ಲೀ ಆಗ್ತಿರುವಂತದ್ದನ್ನ ತಜಿಕಿಸ್ತಾನ ಸರ್ಕಾರವು ಪ್ರಿನ್ಸಿಪಲ್ ಆಫ್ ಗುಡ್ ನೈಬರ್ಲಿನೆಸ್, ಈ ಒಂದು ಅಫ್ಘಾನಿಸ್ತಾನ ಯಾವ ರೀತಿಯಾಗಿ ಗುಡ್ ನೈಬರ್ಲಿನೆಸ್ ಅನ್ನ ತೋರಿಸಿದೆ, ಇದರ ಒಂದು ಪ್ರಿನ್ಸಿಪಲ್ ಆಫ್ ಗುಡ್ ನೈಬರ್ಲಿನೆಸ್ ಅನ್ನ ಆಧಾರವಾಗಿಟ್ಕೊಂಡು ಅದರ ಜೊತೆಗೆ ಅಲ್ಲಿನ ಅಫ್ಘಾನಿಸ್ತಾನದ ಇಂಟರ್ನಲ್ ಅಫೇರ್ಸ್ ನೊಟ್ಟಿಗೆ ಇಂಟರ್ಫೆರೆನ್ಸ್ ಅನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಕೂಡ ಗಮನದಲ್ಲಿಟ್ಕೊಂಡು ಅಧೇರಿಂಗ್ ಟು ದ ಪೊಸಿಷನ್ ಆಫ್ ನಾನ್ ಇಂಟರ್ಫೆರೆನ್ಸ್ ಆಫ್ ದಿ ಇಂಟರ್ನಲ್ ಅಫೇರ್ಸ್ ಆಫ್ ಅಫ್ಘಾನಿಸ್ತಾನ್ ಜೊತೆಗೆ ಪ್ರಿನ್ಸಿಪಲ್ ಆಫ್ ಗುಡ್ ನೈಬರ್ಲಿನೆಸ್ ಇವೆಲ್ಲದನ್ನ ನೋಡಿಕೊಂಡು ಅಫ್ಘಾನ್ ಟ್ರೂಪ್ಸ್ ಗಳಿಗೆ ತಜಿಕಿಸ್ತಾನಕ್ಕೆ ಬರೋದಕ್ಕೆ ಟೆರಿಟರಿಯನ್ನ ಎಂಟ್ರಿ ಮಾಡೋದಕ್ಕೆ ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿರ್ತಕ್ಕಂಥದನ್ನ ಕೂಡ ತಜಿಕಿಸ್ತಾನ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಅಫ್ಘಾನಿಸ್ತಾನ ಮತ್ತು ತಜಿಕಿಸ್ತಾನದ ಮ್ಯಾಪ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಅಫ್ಘಾನಿಸ್ತಾನ್ ಇಲ್ಲಿದ್ರೆ ತಜಿಕಿಸ್ತಾನ್ ಇಲ್ಲಿ ಇರ್ತಕ್ಕಂಥದ್ದು. ಅಫ್ಘಾನಿಸ್ತಾನದ ಸುತ್ತಮುತ್ತ ಇರ್ತಕ್ಕಂಥ ಕಂಟ್ರೀಸ್ ಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಉಜ್ಬೇಕಿಸ್ತಾನ್, ತರ್ಕಮೆನಿಸ್ತಾನ್, ತಜಿಕಿಸ್ತಾನ್ ಇವೆಲ್ಲವೂ ಕೂಡ ಅಫ್ಘಾನಿಸ್ತಾನವನ್ನು ಸುತ್ತುವರೆದಿರ್ತಕ್ಕಂಥ ಕಂಟ್ರೀಸ್ ಗಳಾಗಿರುತ್ತೆ. ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಕಾಬೂಲ್ ಆದ್ರೆ ತಜಿಕಿಸ್ತಾನದ ಕ್ಯಾಪಿಟಲ್ ದುಶಾನ್ಬೆ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಕಂಟ್ರೀಸ್ ಗಳನ್ನ ನೀಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುದ್ದಿಯಲ್ಲಿರ್ತಕ್ಕಂಥ ಕಂಟ್ರೀಸ್ ಗಳನ್ನ ನೀಡಿ ನಾರ್ತ್ ಇಂದ ಸೌತ್ಗೆ ಅಥವಾ ಈಸ್ಟ್ ವೆಸ್ಟ್ ಆಗಿ ಆರ್ಡರ್ ನಲ್ಲಿ ಬರುವಂತೆ ಈ ಕಂಟ್ರೀಸ್ ಗಳ ಕ್ಯಾಪಿಟಲ್ಸ್ ಗಳನ್ನ ಜೋಡಿಸಿ ಅನ್ನುವಂಥ ಪ್ರಶ್ನೆಗಳನ್ನ UPSC ಪರೀಕ್ಷೆಗಳಲ್ಲಿ ಮ್ಯಾಪ್ ಬೇಸ್ಡ್ ಆಗಿ ಕೇಳಬಹುದಾಗಿರುತ್ತೆ. ಹಾಗಾಗಿ ಈ ಕಂಟ್ರೀಸ್ ಗಳ ಕ್ಯಾಪಿಟಲ್ಸ್ ಗಳು ಎಲ್ಲಿವೆ ಅನ್ನುವಂಥದ್ದನ್ನ ತಿಳ್ಕೊಂಡು ಯಾವ ಒಂದು ಆರ್ಡರ್ ನಲ್ಲಿ ಯಾವ ಯಾವ ಪ್ಲೇಸಸ್ ಗಳು ಬರುತ್ತೆ ಅನ್ನುವಂಥದ್ರ ಸ್ಪಷ್ಟತೆ ಕೂಡ ನಮಗೆ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಆಫ್ಟರ್ ಸೈಬರ್ ಅಟ್ಯಾಕ್ ಹ್ಯಾಕರ್ಸ್ ಡಿಮ್ಯಾಂಡ್ $70 million ಅನ್ನುವಂಥದ್ದು. ಇಲ್ಲಿ ಎಕ್ಸ್ಪರ್ಟ್ಸ್ ಗಳು ಹೇಳೋ ಪ್ರಕಾರ ಓವರ್ 1000 ಫರ್ಮ್ಸ್ ಈ ಹ್ಯಾಕರ್ಸ್ ನಿಂದಾಗಿ ಅಫೆಕ್ಟ್ ಆಗಿರ್ತಕ್ಕಂಥದ್ದು. US ಫರ್ಮ್ ಕಸೇಯಾದ ಡೇಟಾ ಅನ್ನುವಂಥದ್ದು ಸ್ಟೋಲನ್ ಆಗಿರ್ತಕ್ಕಂಥದ್ದನ್ನ ಕಾಣಬಹುದಾಗುತ್ತೆ. ಇಲ್ಲಿ ಹ್ಯಾಕರ್ಸ್ ಗಳು $70 million ನಷ್ಟು ಬಿಟ್ ಕಾಯಿನ್ಸ್ ಗಳ ರೂಪದಲ್ಲಿ ಇನ್ ಎಕ್ಸ್ಚೇಂಜ್ ಫಾರ್ ದ ಡೇಟಾ ಸ್ಟೋಲನ್ ಡ್ಯೂರಿಂಗ್ ಅನ್ ಅಟ್ಯಾಕ್ ಆನ್ US IT ಕಂಪನಿ ಕೇಳ್ತಾ ಇರ್ತಕ್ಕಂಥದ್ದು. US ನ IT ಕಂಪನಿಯ ಮೇಲೆ ನಡೆದಿರ್ತಕ್ಕಂಥ ಅಟ್ಯಾಕ್ ನ ಸಂದರ್ಭದಲ್ಲಿ ಡೇಟಾ ಎಕ್ಸ್ಚೇಂಜ್ ನ ರೂಪದಲ್ಲಿ ಡೇಟಾವನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ರೆ $70 million ನಷ್ಟು ಹಣವನ್ನ ನೀಡಬೇಕು ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ತಿಳಿಬೇಕಾಗಿರ್ತಕ್ಕಂಥದ್ದು US ನಂತ ಕಂಪನೀಸ್ಗಳು ಎಷ್ಟೆಲ್ಲ ಡೇಟಾ ಪ್ರೊಟೆಕ್ಷನ್ ಅನ್ನ ಇಟ್ಕೊಂಡ್ರು ಕೂಡ ಈ ರೀತಿಯ ಹ್ಯಾಕರ್ಸ್ ಗಳಿಂದ ಸೈಬರ್ ಅಟ್ಯಾಕ್ಸ್ ಗಳಿಂದ ತಪ್ಪಿಸ್ಕೊಳ್ಳುವಂಥದ್ದು ಕಷ್ಟ ಆಗ್ತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಇರ್ತಕ್ಕಂಥ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಗಳನ್ನ ನಾವು ನೋಡಿದಾಗ ಭಾರತಕ್ಕೆ ಎಷ್ಟರ ಮಟ್ಟಿಗಿನ ಥ್ರೆಟ್ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಭಾರತದಲ್ಲಿರ್ತಕ್ಕಂಥ ಸೈಬರ್ ಸೆಕ್ಯೂರಿಟಿ ಎಷ್ಟು ಭದ್ರವಾಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಭಾರತದಲ್ಲಿ ನಡೆಯಬಹುದಾದಂತ ಅಥವಾ ಈ ರೀತಿ ಒಟ್ಟಾರೆ ಸೈಬರ್ ಅಟ್ಯಾಕ್ಸ್ ಗಳು ಹೆಚ್ಚಾಗ್ತಿರುವಂತಹ ಸಂದರ್ಭದಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಹೊಂದಿದೆ ಅಂತ ಹೇಳಿ ಪ್ರಶ್ನೆಗಳು ನೇರವಾಗಿ ಬರ್ತಾ ಇರಬಹುದಾಗುತ್ತೆ. ಮಾಲಿಷಿಯಸ್ ರ್ಯಾನ್ಸಮ್ ವೇರ್ ನಂತ ಮಾಲ್ವೇರ್ಸ್ ಗಳು ಇವುಗಳ ಅಟ್ಯಾಕ್ ಒಂದು ಕಡೆ ಆದ್ರೆ ಸೈಬರ್ ಅಟ್ಯಾಕ್ಸ್ ಗಳು ಈ ರೀತಿ ಹ್ಯಾಕರ್ಸ್ ಗಳು ಡಿಮ್ಯಾಂಡ್ ಮಾಡುವಂತದ್ದು ಡೇಟಾವನ್ನ ಕದಿಯುವಂತದ್ದು ಈ ಎಲ್ಲ ಸೈಬರ್ ಸೆಕ್ಯೂರಿಟಿಗೆ ರಿಲೇಟ್ ಆಗುವಂತ ಪ್ರಾಬ್ಲಮ್ಸ್ ಗಳ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು ಮತ್ತು ಇದನ್ನ ಒಂದು ಓವರ್ ಆಲ್ ಮೈನ್ಸ್ ನ ಪ್ರಶ್ನೆಯ ರೂಪದಲ್ಲಿ ನಾವೇ ಪ್ರಶ್ನೆಯನ್ನ ತಗೊಂಡು ಇದಕ್ಕೆ ಉತ್ತರವನ್ನ ಬರೆಯೋದಕ್ಕೆ ಕೂಡ ರೆಡಿ ಮಾಡಬೇಕಾಗುತ್ತೆ. ಭಾರತದ ಸೈಬರ್ ಸೆಕ್ಯೂರಿಟಿ ಪ್ರಿಪೇರ್ಡ್ನೆಸ್ ಯಾವ ರೀತಿ ಇದೆ ಅನ್ನುವಂಥದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್, ಚೈನಾ ವಾಂಟ್ಸ್ ಟು ಎಕ್ಸ್ಪ್ಯಾಂಡ್ ಟೈಸ್ ವಿತ್ ಯುರೋಪ್, ಝಿ ಟೆಲ್ಸ್ ಮ್ಯಾಕ್ರಾನ್ ಮರ್ಕೆಲ್ ಅನ್ನುವಂಥದ್ದು. ಇಲ್ಲಿ ಚೈನಾದ ಪ್ರೆಸಿಡೆಂಟ್ ಝಿ ಜಿನ್ಪಿಂಗ್ ಅವರು ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರಿಗೆ ಮತ್ತು ಜರ್ಮನ್ ಚಾನ್ಸಲರ್ ಏಂಜೆಲಾ ಮರ್ಕೆಲ್ ಅವರಿಗೆ ಚೈನಾ ಮತ್ತು ಯುರೋಪ್ ನಡುವಿನ ಕೋಆಪರೇಷನ್ ಅನ್ನುವಂಥದ್ದು ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಮಾತುಕತೆಯನ್ನು ಮಾಡಿರ್ತಕ್ಕಂಥದ್ದು. 3-ವೇ ವಿಡಿಯೋ ಕಾಲ್ ನಲ್ಲಿ ಮಿಸ್ಟರ್ ಜಿ ಅವರು ಎಕ್ಸ್ಪ್ಯಾಂಡೆಡ್ ಕೋಆಪರೇಷನ್ ಅನ್ನ ಚೈನಾ ಯುರೋಪಿಯನ್ ನೊಟ್ಟಿಗೆ ಹೊಂದೋದಕ್ಕೆ ಇಷ್ಟಪಡುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆಕ್ಟಿವ್ ರೋಲ್ ಅನ್ನ ಯುರೋಪಿಯನ್ಸ್ ಗಳು ಇಂಟರ್ನ್ಯಾಷನಲ್ ಅಫೇರ್ಸ್ ಗಳಲ್ಲಿ ಪ್ಲೇ ಮಾಡಬೇಕು ಮತ್ತು ಸ್ಟ್ರಾಟಜಿಕ್ ಇಂಡಿಪೆಂಡೆನ್ಸ್ ಅನ್ನ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಅಂಡ್ ಅನ್ಬಯಾಸ್ಡ್ ಎನ್ವಿರಾನ್ಮೆಂಟ್ ಅನ್ನ ಚೈನೀಸ್ ಕಂಪನೀಸ್ ಗಳಿಗೆ ನೀಡಬೇಕು ಅನ್ನುವಂಥದ್ದನ್ನ ಕೂಡ ಕೇಳಿರ್ತಕ್ಕಂಥದ್ದು. ಇಲ್ಲಿ ಮೂರು ಲೀಡರ್ಸ್ ಗಳು ಯುರೋಪಿಯನ್ ಯೂನಿಯನ್ ಮತ್ತು ಚೈನಾದ ರಿಲೇಷನ್ಸ್ ಗಳ ಬಗ್ಗೆ ತಮ್ಮ ವ್ಯೂಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ವಿಡಿಯೋ ಕಾಲ್ ನ ಸಂದರ್ಭದಲ್ಲಿ. ಇಂಟರ್ನ್ಯಾಷನಲ್ ಟ್ರೇಡ್, ಕ್ಲೈಮೇಟ್ ಪ್ರೊಟೆಕ್ಷನ್ ಮತ್ತು ಬಯೋಡೈವರ್ಸಿಟಿ ಬಗ್ಗೆ
ಕೂಡ ಡಿಸ್ಕಷನ್ ಅನ್ನುವಂಥದ್ದು ನಡೆದಿರ್ತಕ್ಕಂಥದ್ದು. ಮತ್ತು ಕೋವಿಡ್-19 ಪ್ಯಾಂಡಮಿಕ್ ಅನ್ನ ಫೈಟ್ ಮಾಡುವಂತ ವಿಚಾರದಲ್ಲಿ ಕೋಆಪರೇಷನ್ ಬಗ್ಗೆ ಮಾತುಕತೆ ನಡೆದಿರ್ತಕ್ಕಂಥದ್ದು. ಗ್ಲೋಬಲ್ ವ್ಯಾಕ್ಸಿನ್ ಸಪ್ಲೈನ ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಮತ್ತು ರೀಜನಲ್ ಇಶ್ಯೂಸ್ಗಳ ವಿಚಾರವಾಗಿ ಕೂಡ ಇಲ್ಲಿ ಕಾನ್ವರ್ಸೇಷನ್ ನಡೆದಿರ್ತಕ್ಕಂಥದ್ದು. ಮೇ ತಿಂಗಳಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ ಚೀನಾದೊಟ್ಟಿಗಿನ ನ್ಯೂ ಇನ್ವೆಸ್ಟ್ಮೆಂಟ್ ಪ್ಯಾಕ್ಟ್ಗೆ ರಾಟಿಫಿಕೇಶನ್ ಮಾಡುವಂಥದ್ದನ್ನ ಹಾಲ್ಟ್ ಮಾಡಿತ್ತು. ಅಂಟಿಲ್ ಬೀಜಿಂಗ್ ಅನ್ನುವಂಥದ್ದು ಯುನ ಪೊಲಿಟಿಷಿಯನ್ಸ್ ಮೇಲೆ ಹಾಕಿದಂತ ಸ್ಯಾಂಕ್ಷನ್ಸ್ ಗಳನ್ನ ಲಿಫ್ಟ್ ಮಾಡದ ಹೊರತು ಈ ರೀತಿಯ ಒಂದು ನ್ಯೂ ಇನ್ವೆಸ್ಟ್ಮೆಂಟ್ ಪ್ಯಾಕ್ಟ್ಗೆ ರಾಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಅದನ್ನ ಹಾಲ್ಟ್ ಮಾಡಿತ್ತು ಯುರೋಪಿಯನ್ ಪಾರ್ಲಿಮೆಂಟ್. ಈ ಎಲ್ಲ ವಿಚಾರ ಬಗ್ಗೆ ಡಿಸ್ಕಷನ್ಸ್ ಕೂಡ ನಡೆಸಲಾಗಿದೆ ಮತ್ತು ಚೀನಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಇನ್ನಷ್ಟು ಕೋಆಪರೇಷನ್ ಹೆಚ್ಚಾಗೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ನಡೆಸಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಯುರೋಪಿಯನ್ ಯೂನಿಯನ್ ನಿಂದ ಇತ್ತೀಚೆಗೆ ಹೊರಬಂದಂತ ಕಂಟ್ರಿ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸರ್ವಿಸಸ್ ಶ್ರಿಂಕ್ ಮೋಸ್ಟ್ ಸಿನ್ಸ್ ಜುಲೈ 2020 ಅನ್ನುವಂಥದ್ದು. ಜುಲೈ 2020ಗೆ ಹೋಲಿಕೆ ಮಾಡಿದಾಗ ಕಳೆದ ತಿಂಗಳು ಅನ್ನುವಂಥದ್ದು ಇಂಡಿಯಾದ ಸರ್ವಿಸಸ್ ಸೆಕ್ಟರ್ ನಲ್ಲಿ ಹೆಚ್ಚು ಶ್ರ್ಯಾಂಕ್ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸರ್ವೆ ಬೇಸ್ಡ್ IHS ಮಾರ್ಕೆಟ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅನ್ನುವಂಥದ್ದು 41.2 ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೆಕೆಂಡ್ ಸಕ್ಸೆಸಿವ್ ಮಂತ್ಲಿ ಕಾಂಟ್ರಾಕ್ಷನ್ ಅನ್ನುವಂಥದ್ದು ನ್ಯೂ ಬಿಸ್ನೆಸ್ ಮತ್ತು ಇನ್ಕ್ರೀಸ್ಡ್ ಜಾಬ್ ಶೆಡ್ಡಿಂಗ್ ಏನು ಫರ್ಮ್ಸ್ ಗಳಿಂದ ನಡೀತಾ ಇದೆ, ಇದರಿಂದಾಗಿ ಈ ರೀತಿಯ ಸೆಕೆಂಡ್ ಸಕ್ಸೆಸಿವ್ ಮಂತ್ಲಿ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂಡಿಯನ್ ಸರ್ವಿಸಸ್ ಗಳಿಗೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇತ್ತು, ಆದ್ರೆ ಈಗ ಈ ಡಿಮ್ಯಾಂಡ್ ಕೂಡ ಡಿಟಿರಿಯೋಟ್ ಆಗ್ತಾ ಇದೆ. ನ್ಯೂ ಎಕ್ಸ್ಪೋರ್ಟ್ ಆರ್ಡರ್ಸ್ ಗಳು ಫಾಲ್ ಆಗ್ತಾ ಇರ್ತಕ್ಕಂಥದ್ದು ಫಾರ್ ದ 16th ಸ್ಟ್ರೈಟ್ ಮಂತ್. ಈ ಕೋವಿಡ್-19 ನ ಹಿನ್ನೆಲೆಯಲ್ಲಿ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಎಲ್ಲ ಎಕಾನಮೀಸ್ ಗಳು ಫೇಸ್ ಮಾಡ್ತಾ ಇದೆ. ಆದ್ರೆ ಭಾರತದ ಎಕಾನಮಿಯಲ್ಲಿ ಸರ್ವಿಸಸ್ ಅನ್ನುವಂಥದ್ದು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ನಮ್ಮ GDPಗೆ ನೀಡುವಂತ ಒಂದು ಸೆಕ್ಟರ್ ಆಗುತ್ತೆ. ಈಗ ಭಾರತದ ಸರ್ವಿಸ್ ಸೆಕ್ಟರ್ ಕೂಡ ಸಕ್ಸೆಸಿವ್ ಕಾಂಟ್ರಾಕ್ಷನ್ ಅನ್ನ ಕಾಣ್ತಾ ಬಂದಿದೆ. ಕಳೆದ 2 ತಿಂಗಳುಗಳಲ್ಲಿ ಸಕ್ಸೆಸಿವ್ ಕಾಂಟ್ರಾಕ್ಷನ್ ಅನ್ನ ಕಂಡಿದ್ರಲ್ಲಿ ಜುಲೈ 2020ಕ್ಕೆ ಹೋಲಿಕೆ ಮಾಡಿದಾಗ ಕಳೆದ ತಿಂಗಳಲ್ಲಿ ಅತಿ ಹೆಚ್ಚು ಕಾಂಟ್ರಾಕ್ಷನ್ ಅನ್ನ ಕಂಡಿರ್ತಕ್ಕಂಥದ್ದು. ಜುಲೈ 2020ರಿಂದ ಈಚೆಗೆ ಕಳೆದ ತಿಂಗಳಲ್ಲಿ ಕಂಡಿರ್ತಕ್ಕಂಥ ಸರ್ವಿಸಸ್ ಸೆಕ್ಟರಿನ ಶ್ರಿಂಕೇಜ್ ಅನ್ನುವಂಥದ್ದು ಅತಿ ಹೆಚ್ಚು ಅಂತಾನೆ ಹೇಳ್ಬೋದಾಗುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಕ್ರಾಫ್ಟಿಂಗ್ ಅ ಯೂನಿಕ್ ಪಾರ್ಟ್ನರ್ಶಿಪ್ ವಿತ್ ಆಫ್ರಿಕಾ ಅನ್ನುವಂಥದ್ದು. ಇಲ್ಲಿ ಆಫ್ರಿಕಾದೊಟ್ಟಿಗಿನ ಭಾರತದ ಪಾರ್ಟ್ನರ್ಶಿಪ್ ಅನ್ನ ಒಂದು ಅಗ್ರಿಕಲ್ಚರ್ ವಿಚಾರದಲ್ಲಿ ಯಾವ ರೀತಿಯಾಗಿ ಯುನಿಕ್ ಪಾರ್ಟ್ನರ್ಶಿಪ್ ಅನ್ನ ಆಫ್ರಿಕಾದೊಟ್ಟಿಗೆ ಭಾರತದವರು ಕ್ರಾಫ್ಟ್ ಮಾಡಬೇಕು ಅನ್ನುವಂಥದ್ರ ಕುರಿತಾಗಿ ಡಿಸ್ಕಷನ್ ನಡೀತಾ ಇರ್ತಕ್ಕಂಥದ್ದು. ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ರೀಸೆಂಟ್ ಟ್ರಿಪ್ ಟು ಕೀನ್ಯಾ ಈ ಸಂದರ್ಭದಲ್ಲಿ ಹಿಸ್ಟಾರಿಕಲ್ ಸಾಲಿಡಾರಿಟಿ ಈಸ್ ಟುಡೇ ಅ ಮಾಡರ್ನ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದನ್ನ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದಾರೆ ಭಾರತ ಮತ್ತು ಆಫ್ರಿಕಾದ ನಡುವಿನ ಎಂಗೇಜ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿ. ಮಲ್ಟಿ ಫೇಸ್ಟೆಡ್ ಆಗಿ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟೆಡ್ ಅಂಡರ್ ಇಂಡಿಯನ್ ಲೈನ್ಸ್ ಆಫ್ ಕ್ರೆಡಿಟ್ ಆಗಿರ್ಬೋದು ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ಸ್ ಗಳನ್ನ ಏನು ಭಾರತದವರು ಆಫ್ರಿಕಾ ಖಂಡದಲ್ಲಿ ಮಾಡಿದ್ದಾರೆ ಇದರ ಬಗ್ಗೆಗೆ ಆಗಿರ್ಬೋದು ಮತ್ತು ಕೋಆಪರೇಷನ್ ಇನ್ ದ ರೇಂಜ್ ಆಫ್ ಸೆಕ್ಟರ್ಸ್ ಗಳಲ್ಲಿ ಭಾರತದವರು ನೀಡ್ತಾ ಇರ್ತಕ್ಕಂಥದ್ದು ಆಫ್ರಿಕಾದೊಟ್ಟಿಗೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಆಫ್ರಿಕಾದಿಂದ ಭಾರತದವರು ಫ್ರೂಟ್ಸ್ ಅನ್ನ, ನಟ್ಸ್ ಅನ್ನ, ಗ್ರೈನ್ಸ್ ಅನ್ನ, ಪಲ್ಸಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇಂಡಿಯನ್ ಕನ್ಗ್ರೂಯನ್ಸ್ ವಿತ್ ಆಫ್ರಿಕನ್ ಕಂಟ್ರೀಸ್ ಅನ್ನುವಂಥದ್ದು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಒಂದು ಯುನಿಕ್ ಪಾರ್ಟ್ನರ್ಶಿಪ್ ಅನ್ನ ಆಫ್ರಿಕಾದೊಟ್ಟಿಗೆ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ರ ಕಡೆಗೆ ಸ್ಪಷ್ಟ ರೀತಿಯಲ್ಲಿ ಕ್ರಾಫ್ಟಿಂಗ್ ಅನ್ನುವಂಥದ್ದು ನಡಿಬೇಕು ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. 65% ಆಫ್ ದಿ ವರ್ಲ್ಡ್ಸ್ ಅನ್ಕಲ್ಟಿವೇಟೆಡ್ ಅರಬಲ್ ಲ್ಯಾಂಡ್ ಅನ್ನುವಂಥದ್ದು ಮತ್ತೆ 60% ಆಫ್ ದಿ ವರ್ಕ್ ಫೋರ್ಸ್ ಅನ್ನ ಎಂಪ್ಲಾಯ್ ಮಾಡಕ್ ಆಗುವಷ್ಟು ಒಂದು ಪೊಟೆನ್ಶಿಯಲ್ ಅನ್ನ ಹೊಂದಿರತಕ್ಕಂಥದ್ದು ಆಫ್ರಿಕಾದ ಈ ಅಗ್ರಿಕಲ್ಚರ್ ಸೆಕ್ಟರ್. ಅದರಲ್ಲಿ ಆಫ್ರಿಕಾದ GDPಗೆ ಸಬ್ ಸಹರನ್ ಆಫ್ರಿಕಾಸ್ GDPಗೆ 20% ಅನ್ನ ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾ ಇದೆ. ಅಗ್ರಿಕಲ್ಚರ್ ಅನ್ನುವಂಥದ್ದು ಆಫ್ರಿಕಾದ ಎಕಾನಮಿಗೆ ಕ್ರಿಟಿಕಲ್ ಆಗಿರ್ತಕ್ಕಂಥ ಒಂದು ಅಂಶ ಆಗುತ್ತೆ. ಆಫ್ರಿಕಾದೊಟ್ಟಿಗಿರ್ತಕ್ಕಂಥ ಆಫ್ರಿಕನ್ ಕಾಂಟಿನೆಂಟಲ್ ಫ್ರೀ ಟ್ರೇಡ್ ಏರಿಯಾ ಅಗ್ರಿಮೆಂಟ್ ಅನ್ನುವಂಥದ್ದು ಕೂಡ ಕಾಸ್ಟ್ ಕಾಂಪಿಟೇಟಿವ್ನೆಸ್ ಅನ್ನ ರಿಮೂವಿಂಗ್ ಟ್ಯಾರಿಫ್ಸ್ ಗಳನ್ನ ಮಾಡೋದ್ರ ಮುಖಾಂತರವಾಗಿ ಇಂಪ್ರೂವ್ ಮಾಡುವಂತದ್ರ ಕಡೆ ಕೂಡ ಗಮನವನ್ನ ನೀಡ್ತಾ ಇರ್ತಕ್ಕಂಥದ್ದು. ಎಲ್ಲದರ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅಗ್ರಿಕಲ್ಚರ್ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಆಗ್ಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನ ಪ್ರಯಾರಿಟೈಸ್ ಮಾಡುವಂಥದ್ದು, ಚಾನಲೈಸ್ ಮಾಡುವಂತ ಕಾರ್ಯ ಅನ್ನುವಂಥದ್ದು ಭಾರತದ ಪರವಾಗಿ ಆಗಬೇಕಾಗಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಅದರಲ್ಲೂ ಗಿವನ್ ದ ಚೈನಾದ ಸ್ಟೇಕ್ ಹೋಲ್ಡರ್ಸ್ ಯಾವ ರೀತಿಯಾಗಿ ಆ ಒಂದು ಸೆಕ್ಟರ್ ನಲ್ಲಿ ಆಫ್ರಿಕಾದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸ್ತಾ ಇದ್ದಾರೆ ಅಂತ ಅಂದಾಗ ಅವರ ಒಂದು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ಕ್ರೆಡಿಬಲ್ ಆಲ್ಟರ್ನೇಟಿವ್ಸ್ ಗಳನ್ನ ಚೀನಾದವರು ಏನ್ ಅಲ್ಲಿ ಆ ಸೆಕ್ಟರ್ ನಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ ಇನ್ಕ್ರೀಸಿಂಗ್ ಆಗಿ, ಅದಕ್ಕೆ ಕ್ರೆಡಿಬಲ್ ಆಲ್ಟರ್ನೇಟಿವ್ಸ್ ಗಳನ್ನ ಭಾರತದವರು ಪ್ರೊವೈಡ್ ಮಾಡುವಂತ ರೀತಿಯಲ್ಲಿ ಒಂದು ಕ್ರಾಫ್ಟ್ ಅನ್ನುವಂಥದ್ದು ಆಗಬೇಕಾಗಿದೆ ಅನ್ನುವಂಥದ್ದನ್ನ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಚೀನಾದ ಕಾರ್ಪೊರೇಷನ್ಸ್ ಗಳು, ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ಡ್ ಎಂಟರ್ಪ್ರೈಸಸ್ ಗಳು, ಆಂಟರ್ಪ್ರಿನರ್ಸ್ ಗಳು ಈಗಾಗಲೇ ಲೇಯರ್ಡ್ ಪರ್ಸ್ಪೆಕ್ಟಿವ್ ಆಫ್ ಸೋಶಿಯೋ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅನ್ನ ಈಗಾಗಲೇ ಚೀನಾದವರು ಅಲ್ಲಿ ಮಾಡಿರ್ತಕ್ಕಂಥದ್ದು ಆಫ್ರಿಕಾದಲ್ಲಿ. ಇನ್ನ ಚೀನಾ ಈಸ್ ಅಮಾಂಗ್ ದಿ
ಆಫ್ರಿಕಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಅಂತ ಕೂಡ ಹೇಳ್ಬೋದಾಗತ್ತೆ. ಆಫ್ರಿಕಾದ ಸಿಂಗಲ್ ಲಾರ್ಜೆಸ್ಟ್ ಕ್ರೆಡಿಟರ್ ಕೂಡ ಚೀನಾ ಆಗಿರ್ತಕ್ಕಂಥದ್ದು. ಅಲ್ಲಿನ ಕಾರ್ಪೊರೇಷನ್ಸ್ಗಳು ಡಾಮಿನೇಟ್ ಮಾಡ್ತಾ ಇದೆ ಆಫ್ರಿಕಾದ ರೀಜನ್ನಿನ ಇನ್ಫ್ರಾಸ್ಟ್ರಕ್ಚರ್ ಮಾರ್ಕೆಟ್ ಅನ್ನ. ಈ ಎಲ್ಲದನ್ನ ನಾವು ಗಮನ ಹರಿಸಿದಾಗ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಏರಿಯಾ ಅನ್ನುವಂಥದ್ದು ಈಗ ಒಂದು ಕೀ ಏರಿಯಾ ಆಗಿದೆ ಆಫ್ರಿಕಾದಲ್ಲಿ, ಮತ್ತು ಜಿಡಿಪಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುವಂತ ಒಂದು ಸೆಕ್ಟರ್ ಕೂಡ ಹೌದು. ಎಲ್ಲದರ ಹಿನ್ನೆಲೆಯಲ್ಲಿ ಆಫ್ರಿಕಾದೊಟ್ಟಿಗೆ ಒಳ್ಳೆಯ ಒಂದು ಅಗ್ರಿಕಲ್ಚರ್ ಏರಿಯಾದಲ್ಲಿ ಒಂದು ಸರಿಯಾದ ರೀತಿಯ ಒಂದು ರೋಡ್ ಮ್ಯಾಪ್ ಅನ್ನ ಕ್ರಾಫ್ಟ್ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಒನ್ ಚೈನಾ ಪಾಲಿಸಿ ಅನ್ನುವಂಥದ್ದು ಪ್ರೈಮರಿ ಡ್ರೈವರ್ಸ್ ಆಫ್ ಚೈನೀಸ್ ಎಂಗೇಜ್ಮೆಂಟ್ ಆಗಿದೆ ಈ ರೀಜನ್ ಅಲ್ಲಿ. ಆಫ್ರಿಕಾದ ನ್ಯಾಚುರಲ್ ರಿಸೋರ್ಸಸ್ ಗಳನ್ನ ಆಕ್ಸೆಸ್ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲಿನ ಅನ್ಟ್ಯಾಪ್ಡ್ ಮಾರ್ಕೆಟ್ಸ್ ಗಳ ಒಂದು ಸಪೋರ್ಟ್ ಅನ್ನ ಪಡ್ಕೊಂಡು ಒನ್ ಚೈನಾ ಪಾಲಿಸಿಗೆ ಪ್ರೈಮರಿ ಡ್ರೈವರ್ಸ್ ಆಗಿ ಈ ರೀಜನ್ ಅಲ್ಲಿ ಚೈನಾ ಅನ್ನುವಂಥದ್ದು ಎಂಗೇಜ್ಮೆಂಟ್ ಅನ್ನ ತೋರಿಸ್ತಾ ಇದೆ. ಇಂಡಸ್ಟ್ರಿಯಲ್ ಪಾರ್ಕ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂತ ಕಾರ್ಯವನ್ನ ಮಾಡಿದೆ. ಎಕನಾಮಿಕ್ ಝೋನ್ಸ್ ಗಳನ್ನ ಆಫ್ರಿಕಾದಲ್ಲಿ ಅವು ಲೋ ಕಾಸ್ಟ್ ನಿಂದಾಗಿ ಲೋ ಲೇಬರ್ ಕಾಸ್ಟ್ ಅನ್ನ ಹೊಂದಿದೆ. ಮತ್ತೆ ಲೇಬರ್ ಇಂಟೆನ್ಸಿವ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಚೀನಾದಿಂದ ರಿಲೋಕೇಟ್ ಮಾಡಿ ಆಫ್ರಿಕಾದಲ್ಲಿ ಮಾಡುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 20 ಅಗ್ರಿಕಲ್ಚರ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಸೆಂಟರ್ಸ್ ಗಳನ್ನ ಸೆಟಪ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ನ್ಯೂ ಕ್ರಾಪ್ ವೆರೈಟೀಸ್ ಗಳನ್ನ ಡೆವಲಪ್ ಮಾಡೋದ್ರ ಬಗ್ಗೆ, ಇನ್ಕ್ರೀಸಿಂಗ್ ಕ್ರಾಪ್ ಈಲ್ಡ್ಸ್ ಗಳನ್ನ ಮಾಡೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಚೀನಾ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಷ್ಟೆಲ್ಲ ಇಂಟ್ರೆಸ್ಟ್ ಅನ್ನ ಈ ಒಂದು ಕ್ಷೇತ್ರದಲ್ಲಿ ತೋರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ತನ್ನದೇ ಆದಂತ ಒಂದು ಇಂಪಾರ್ಟೆನ್ಸ್ ಅನ್ನುವಂಥದ್ದು ಆಫ್ರಿಕಾದಲ್ಲಿ ಇದೆ. ಇಷ್ಟರ ಮಟ್ಟಿಗೆ ಆಫ್ರಿಕಾದಲ್ಲಿ ಅಗ್ರಿಕಲ್ಚರ್ನ ಇಂಪಾರ್ಟೆನ್ಸ್ ಇರುವಾಗ ಅದನ್ನ ಟ್ಯಾಪ್ ಮಾಡುವಂತ ಕಾರ್ಯವನ್ನ ಭಾರತವು ಕೂಡ ಮಾಡಬೇಕು. ಭಾರತದ ಏನು ಟೇಕ್ಅವೇಸ್ ಏನು ಇಲ್ಲಿ ಚೀನಾದ ಇನ್ವಾಲ್ವ್ಮೆಂಟ್ ಅನ್ನ ನೋಡಿದಾಗ ಭಾರತಕ್ಕೆ ಏನು ಟೇಕ್ಅವೇಸ್ ಅಂತ ಅಂದ್ರೆ, ಇಂಡಿಯಾ ಆಫ್ರಿಕಾ ಅಗ್ರಿಕಲ್ಚರ್ ಕೋಆಪರೇಷನ್ ಅನ್ನುವಂಥದ್ದು ಕರೆಂಟ್ಲಿ ಇನ್ಸ್ಟಿಟ್ಯೂಷನಲ್ ಮತ್ತು ಇಂಡಿವಿಜುವಲ್ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ಸ್ ಗಳನ್ನ ಹೊಂದಿದೆ. ಇಂಡಿಯಾ ಆಫ್ರಿಕಾ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನ ಮಾಲಾವಿಯಲ್ಲಿ ಹೊಂದಿರತಕ್ಕಂಥದ್ದು, ಮತ್ತು ಸಾಫ್ಟ್ ಲೋನ್ಸ್ ಗಳನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು, ಸಪ್ಲೈ ಆಫ್ ಮೆಷಿನರಿ ಆಗಬೇಕಾಗಿದೆ, ಅಕ್ವಿಸಿಷನ್ ಆಫ್ ಫಾರ್ಮ್ ಲ್ಯಾಂಡ್ಸ್ ಗಳು ಕೂಡ ಈಗಾಗಲೇ ಏನ್ ನಡೆದಿದೆ, ಜೊತೆಗೆ ಇನ್ನಷ್ಟು ನಡಿಬೇಕಾಗಿರ್ತಕ್ಕಂಥದ್ದು. ಈ ರೀತಿಯ ಕಾರ್ಯಗಳು ಆಗಬೇಕಾಗುತ್ತೆ ಮತ್ತು ಇದನ್ನ ಸರಿಯಾದ ರೀತಿಯಲ್ಲಿ ಚಾನಲೈಸ್ ಮಾಡಬೇಕು. ಇಂಡಿಯನ್ ಫಾರ್ಮರ್ಸ್ ಗಳು ಈಗಾಗಲೇ 6 ಲಕ್ಷ ಹೆಕ್ಟೇರ್ಸ್ ಗಳಿಗಿಂತಲೂ ಹೆಚ್ಚಿನ ಒಂದು ಲ್ಯಾಂಡ್ ಅನ್ನ ಆಫ್ರಿಕಾದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಇದೆಲ್ಲದನ್ನು ಕೂಡ ಕಮರ್ಷಿಯಲ್ ಫಾರ್ಮಿಂಗ್ ಅಂತೇಳಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬೇಕು. ಕೇರಳ ಗವರ್ಮೆಂಟ್ ಕೂಡ 8 ಲಕ್ಷ ಟನ್ ಅಷ್ಟು ಪ್ರತಿಯೊಂದು ವರ್ಷವೂ ಕೂಡ ಆಫ್ರಿಕಾದಿಂದ ರಾ ಕ್ಯಾಶ್ಯೂ ನಟ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಈ ರೀತಿ ಇದರ ಜೊತೆಗೆ ಜಾಯಿಂಟ್ಲಿ ಓನ್ಡ್ ಬ್ರ್ಯಾಂಡ್ ಒಂದನ್ನ ಆಫ್ರಿಕಾ ಮತ್ತು ಕೊಲ್ಲಂ ಕ್ಯಾಶ್ಯೂಸ್ ಗಳ ನಡುವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಟಾಕ್ಸ್ ಗಳು ನಡೀತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಸ್ಟೇಟ್ ಗವರ್ಮೆಂಟ್ಸ್ ಗಳನ್ನ ಎನ್ಕರೇಜ್ ಮಾಡಿದ್ರೆ ಸ್ಟೇಟ್ ಗವರ್ಮೆಂಟ್ಸ್ ಗಳು ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಗಳು ಅವರದ್ದೇ ಆದಂತ ಒಂದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅನ್ನ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೊಂದುತ್ತಾರೆ ಮತ್ತು ಈ ರೀತಿಯ ಆಪರ್ಚುನಿಟೀಸ್ ಗಳನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಮತ್ತು ಭಾರತೀಯರ ಪರವಾಗಿ ಅಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ನಡಿಬೇಕಾಗುತ್ತೆ. ಒಟ್ಟಾರೆಯಾಗಿ ಭಾರತ ಹೇಗಿದ್ದು ಕೂಡ ಆಫ್ರಿಕಾದೊಟ್ಟಿಗೆ ಒಂದು ಒಳ್ಳೆ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದೆ. ಆದ್ರೆ ಅಗ್ರಿಕಲ್ಚರ್ ವಿಚಾರದಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಬೇಕು ಅನ್ನುವಂತ ಒಂದು ಪ್ರಾಪರ್ ರೋಡ್ ಮ್ಯಾಪ್ ಅನ್ನುವಂಥದ್ದು ಭಾರತಕ್ಕೆ ಬೇಕಾಗಿದೆ. ಇದರ ವಿಚಾರದಲ್ಲಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ನಡಿಬೇಕು ಮತ್ತು ಇಂಡಿಯಾ ಆಫ್ರಿಕಾ ಸ್ಟ್ರಾಟಜಿ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಿದೆ. ಇಲ್ಲಿ ಚೈನಾದ ಇನ್ಕ್ರೀಸಿಂಗ್ ಫುಟ್ ಪ್ರಿಂಟ್ ಅನ್ನುವಂಥದ್ದು ಈ ರೀಜನ್ ಅಲ್ಲಿ ಆಗ್ತಾ ಇದ್ರು ಕೂಡ ಭಾರತದ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ ಅಂತ ಅಂದ್ರೆ, ಆಫ್ರಿಕನ್ ವಾಯ್ಸಸ್ಗೆ ಕೂಡ ಒಂದು ಇಂಪಾರ್ಟೆನ್ಸ್ ಅನ್ನ ನೀಡುವಂತೆ ಭಾರತದ ಇನ್ವಾಲ್ವ್ಮೆಂಟ್ ಇರುವಂತದ್ದು. ಇದು ಆಫ್ರಿಕನ್ ಎಂಟಿಟೀಸ್ ಗಳಿಗೆ, ಅಲ್ಲಿನ ಒಂದು ಸಿಸ್ಟಮ್ಸ್ ಗಳಿಗೆ ಭಾರತವನ್ನ ಒಂದು ಆಪ್ಷನ್ ಆಗಿ ಚೂಸ್ ಮಾಡೋದಕ್ಕೆ ಇರುವಂತ ಒಂದು ಪಾಸಿಟಿವ್ ಆಗಿರುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಪೊಟೆನ್ಶಿಯಲ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಒಂದು ಫೀಲ್ಡ್ ನಲ್ಲಿ ಇಂಡಿಯನ್ ಆಫ್ರಿಕನ್ ಅಗ್ರಿಕಲ್ಚರ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಿನ ದಾರಿಯಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಒಂದು ಪ್ರಾಪರ್ ರೋಡ್ ಮ್ಯಾಪ್ ಅನ್ನುವಂಥದ್ದು ನಡಿಬೇಕಾಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.